ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಚಕ್ರವ್ಯೂಹ ಅಸ್ತ್ರ ಪ್ರಯೋಗಿಸಿದ್ದು ಇಡೀ ದೇಶ 6 ಜನರ ಚಕ್ರವ್ಯೂಹದಲ್ಲಿ ಸಿಲುಕಿದೆ ಅಂತ ಗುಡುಗಿದ್ದಾರೆ. ಕೋಚಿಂಗ್ ಸೆಂಟರ್ನಲ್ಲಿ ದುರಂತದ ಬಳಿಕ ದೆಹಲಿ ಪಾಲಿಕೆ ಬುಲ್ಡೋಸರ್ ಸದ್ದು ಮಾಡಿದೆ. ಇದೆಲ್ಲವನ್ನ ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9 ನಲ್ಲಿ. ಕುರುಕ್ಷೇತ್ರದ ಚಕ್ರವ್ಯೂಹವನ್ನ ರೂಪಕವಾಗಿ ಬಳಸಿ ಮೋದಿ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ. ಕುರುಕ್ಷೇತ್ರದ ಚಕ್ರವ್ಯೂಹದಲ್ಲಿ ಅಭಿಮನ್ಯುವನ್ನ 6 ಮಂದಿ ಸಾಯಿಸಿದ್ರು. ಆದ್ರೀಗ 21ನೇ ಶತಮಾನದಲ್ಲಿ ಮೋದಿ, ಅಮಿತ್ ಶಾ, ಮೋಹನ್ ಭಾಗವತ್, ಅಜಿತ್ ದೋವಲ್, ಅಂಬಾನಿ ಮತ್ತು ಅದಾನಿ ಎಂಬ 6 ಜನ ಭಾರತದ ಯುವಕರು ರೈತರನ್ನ ಚಕ್ರವ್ಯೂಹದಲ್ಲಿ ಸಿಲುಕಿಸಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು. ಬಜೆಟ್ ಹಲ್ವಾ ಕಾರ್ಯಕ್ರಮದಲ್ಲಿ ಎಸ್ಸಿ, ಎಸ್ಟಿ, ಒಬಿಸಿ ಅಧಿಕಾರಿಗಳು ಇಲ್ಲ. ಕಾಂಗ್ರೆಸ್ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ರು. ಲೋಕಸಭೆಯಲ್ಲಿ ಮಾತನಾಡಿದ ಅವರು, ಈ ಬಾರಿ ಬಜೆಟ್ ಹಲ್ವಾ ಕಾರ್ಯಕ್ರಮದ ಫೋಟೋ ಪ್ರದರ್ಶಿಸಿ ದೇಶದ ಶೇಕಡ 70ಕ್ಕೂ ಹೆಚ್ಚು ಇರುವ ಜನರ ಬಗ್ಗೆ ಕೇವಲ 2-3% ಇರುವ ಜನ ನಿರ್ಧರಿಸುತ್ತಾರೆ ಅಂತ ಆರೋಪ ಮಾಡಿದ್ರು. ರಾಹುಲ್ ಆರೋಪಕ್ಕೆ ಎದುರಿಗೆ ಕುಳಿತಿದ್ದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಲೆ ಚೆಚ್ಚಿಕೊಂಡ್ರು. ಗುಜರಾತಿನ ಸಬರ್ಕಂದ ಜಿಲ್ಲೆಯಲ್ಲಿ ಇರುವ ಹಮೀರ್ಗಢದಲ್ಲಿ ಮಹಾಮಳೆ ಅವಾಂತರವನ್ನೇ ಸೃಷ್ಟಿಸಿದೆ. ಭರಿಮಲ್ ನಾಲೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಇದರಿಂದ ಏಕಾಏಕಿ ಪ್ರವಾಹದ ನೀರು ಉಕ್ಕಿದ್ರಿಂದ ಈ ಅಂಡರ್ ಪಾಸ್ ಜಲಾವೃತವಾಗಿದೆ. ಇದೇ ವೇಳೆ ಬಂದ ಬಸ್ ಸಿಲುಕಿದ್ದು ಪ್ರಯಾಣಿಕರು, ಚಾಲಕ, ನಿರ್ವಾಹಕರು ಬಚಾವಾಗಿದ್ದಾರೆ. ಆದರೆ ಹೊರಬರಲಾಗದೆ ಸಹಾಯಕ್ಕಾಗಿ ಕಾದಿದ್ದ ದಂಪತಿಯನ್ನ ಸ್ಥಳೀಯರು ರಕ್ಷಿಸಿದ್ದಾರೆ.